ಜೀವ ಬಾಯಿಗೆ ಬರ್ತೈತೆ. ಸೊ ಫ್ರೆಂಡ್ಸ್, ಇಂತು ಎಕ್ಸಾಮ್ ಮುಗೀತು. ನಿನ್ನೆ ಸಂಜೆ 5 ಗಂಟೆಗೆ ವೀಡಿಯೋ ಮಾಡೋದು ಬಿಟ್ಟನು, ಇಲ್ಲಿವರೆಗೂ ಮಾಡಿರಲಿಲ್ಲ. ಸ್ವಲ್ಪ ಎಕ್ಸಾಮ್ ಬ್ಯುಸಿ ಇದ್ದೆ. ಸೊ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಬರೀ ಒಂದು ನಿಮಿಷದಲ್ಲಿ ಬೇಡ, 10 ಸೆಕೆಂಡಲ್ಲಿ ಎಕ್ಸಾಮ್ ಮುಗಿದ್ರೆ ಹೆಂಗಿರ್ಬೇಡ. ನಿನ್ನೆ ಎಕ್ಸಾಮ್ ಬರೀತಿದ್ದೆ, ವೀಡಿಯೋದಲ್ಲಿ ಹೇಳಿದೆ. ನಿನ್ನೆ ಲಾಸ್ಟ್ ಒಂದು ಎಕ್ಸಾಮ್ ಇತ್ತಲ್ಲ, ಈಗೆಲ್ಲ ಮುಗೀತು. 10 ನಿಮಿಷದಾಗ ಮುಗಿದ್ರೆ ಹೆಂಗೆ, 10 ಸೆಕೆಂಡ್ ಮುಗಿದ್ರೆ ಹೆಂಗೆ ಎಕ್ಸಾಮ್. ಸೊ ಕ್ರೇಜಿ ಯಾರ್. ಸ್ವಲ್ಪ ಡಿಫಿಕಲ್ಟ್ ಇತ್ತು ಇದು ಕ್ಯಾಡು, ಸೊ ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ. ಎನಿವೇಸ್ ಎಕ್ಸಾಮ್ ಮುಗೀತು ಗಾಯ್ಸ್. ಸ್ವಲ್ಪ ಬರ್ತೀವಿ, ನೋಡೋಣ. ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದು, ಹೇಳಕ್ಕೆ ಬರೋಲ್ಲ. ಸೊ ಬನ್ನಿ, ನಮ್ಮ ಫ್ರೆಂಡ್ ಊರಿಗೆ ಹೋಗ್ಬೇಕು. ಆ್ಯಕ್ಚುಲಿ ಅವ್ನು ಬಂದು ಕರ್ಕೊಂಡು ಹೋಗೋ ಅಂದರೆ, ಇಲ್ಲ ಬಾ ನೀನೇ ಅಂತಂದೇಳಿ ಬಿಟ್ಟೋಗಿದ್ದಾನೆ. ಹೋಗೋಣ ಮನೆಗೆ, ಅಲ್ಲಿಗೆ ಹೋಗಿ ಸಿಗ್ತೀನಿ ಗಾಯ್ಸ್. ಸೊ ಫ್ರೆಂಡ್ಸ್, ಅಂತ ನನ್ನ ಫ್ರೆಂಡು ಬಂದು ಪಿಕಪ್ ಮಾಡ್ಕೊಂಡಾನೆ. ಕಾರ್ ತಂದಾನೆ ಮಚ್ಚಾ, ಗ್ರೇಟ್ ಮಚ್ಚ ನೀನು. ನೋಡಿ ಗಾಯ್ಸ್, ಕಾರ್ ತಂದಾನೆ. ನಿಮ್ಮ ಅಜ್ಜಿ ಮನೇನ ಅದು? ನೋಡಿ ಗಾಯ್ಸ್, ನಮ್ಮ ಹುಡುಗ ಕಾರ್ ತಂದಾನೆ. ಅದು ಹೊಸ ಕಾರು. ಸೊ ಫ್ರೆಂಡ್ಸ್, ಅಂತ ನಮ್ಮ ಹುಡುಗ ಬಂದು ಫಿಕ್ಸ್ ಮಾಡಿದ್ದಾನೆ. ಸೊ ಇಟ್ಸ್ ಎ ಕ್ರೇಜಿ. ಅವರು ಬಂದು ಮ್ಯಾಪ್ ಹಾಕೋ ಬರ್ತಿದ್ದೀನಿ. ನಾನು ಎಲ್ಲಿ ಹಿಡಿತೀನೋ ಏನೋ ಅಂತ ಭಯ ಆಗಿತ್ತು. ನಮ್ಮ ಫ್ರೆಂಡ್ ಕಾರ್ ತಗೊಂಡ್ಬಂದ್ಬಿಟ್ಟಾನೆ ಪಿಕಪ್ ಮಾಡೋಕ್ಕೆ. ರಿಚ್ ಆಗ್ಬಿಟ್ಟಿದ್ದಾನೆ ಗಾಯ್ಸ್ ನಮ್ಮ ಫ್ರೆಂಡು. ಫುಲ್ಲು ರಿಚ್ ಹುಡುಗ ನಮ್ಮ ಹುಡುಗ. ಅವ್ರ ಮಾವನಂತ ಕಾರ್ ಪಾಪ, ಅವನಲ್ಲ ಅವ್ರದ್ದಲ್ಲ. ಸೊ ಬೇಸಿಕಲಿ ಅವನಿರೋದು ಅವ್ರ ಅಜ್ಜಿ ಊರಾಗೆ. ಅವ್ರ ಊರು ಹರಪನಹಳ್ಳಿ. ಬಂದು ಅವನಿಗೆ ಅವ್ರ ಅಜ್ಜಿ ಊರಾಗಿದ್ದಾನೆ. ಅದಕ್ಕೋಸ್ಕರ ಅವ್ರ ಮಾವ ಬಂದು ಕಾರೆಲ್ಲ ಬಿಟ್ಟಿದೆ ಅಂತ ಗೊತ್ತಿಲ್ಲ. ಸೊ ಬಂದು ಕೇಳೋಣ. ಮಹೇಂದ್ರ ಕಾರ್ ಬಲ್ಲಿರೋ ಅಂತೆ. ಇಚ್ಛೆ ಮಾತ್ರ ಕಾರ್ ಓಡಿಸ್ತಾನೆ ಅಂತ ಗೊತ್ತಿತ್ತು, ಆದರೆ ಕರ್ಕೊಂಡು ಹೋಗಿ ಬರ್ತಾನೆ ಅಂತ ಗೊತ್ತಿಲ್ಲ. ಸೊ ಬೈಕ್ ತರ್ತಾನೆ ಅಂದ್ಕೊಂಡಿದ್ದೆ, ಕಾರ್ ತಂದ್ಬಿಟ್ಟಾನೆ. ಈಗ ಕಾರ್ ಹೊರಗೆ ತೆಗೆದಿದ್ದಂತೆ. ಸೊ ಬಸ್ಸಲ್ಲಿ ವಿಡಿಯೋ ಮಾಡೋಣ ಅಂದರೆ ಫುಲ್ಲು ಪಾಪ ಎಂಥ ಸೌಂಡ್ ಇತ್ತು ಗೊತ್ತಾಗ. ಸಾಂಗ್ ಹಾಕಿದ್ರು ನಮ್ಮ ಹುಡುಗ ಅದಕ್ಕೆ ಭಯ ಪಡ್ತಾನೆ ಅನ್ಸುತ್ತೆ. ಎಕ್ಸಾಮ್ ಟೈಮಿಂಗ್ಸಾಗೆ ಎಕ್ಸಾಮ್ ಟೈಮಿಂಗ್ಸಾಗೆ ಏನಾದರೂ ನಮ್ಮ ಹುಡುಗ ಬಂದಂದ್ರೆ ಪ್ರೈವೇಟ್ ಬಸ್ಸಿಗೆ ಫುಲ್ ಬರೀ ಸಾಂಗ್ ಕೇಳ್ಕೊಂಬರ್ತಾನೆ. ರಿವೈಸ್ ಮಾಡೋಕ್ಕಂದ್ರೆ ಆಗಲ್ಲ. ಬಸ್ಸಾಗ ಕೂತ್ಕೊಂಡ್ರೆ ರಿವೈಸ್ ಮಾಡ್ಬೇಕಂತ ಒಂದು ಏನು ಸಾಂಗು ಬಸ್ಸಾಗೆ ನೆಕ್ಸ್ಟ್ ಲೆವೆಲ್ ಹಾಕಿರ್ತಾರೆ. ಎಕ್ಸಾಮ್ ಟೈಮಿಂಗ್ಸಾಗ ನೀನು ಕಮ್ಮಿ ಬೇಸ್ ಹಾಕಿದ್ರೆ ಸತ್ತಿ. ಸೊ ಆದರೂ ಮಾತ್ರ ನೆಕ್ಸ್ಟ್ ಲೆವೆಲ್ ಸೌಂಡ್ ಇತ್ತಪ್ಪ. ಹಂಗೆಪ್ಪ. ಸೊ ಬನ್ನಿ ಗಾಯ್ಸ್, ನೋಡೋಣ. ಈಗ ಚಾಪುಡಿ ಥರ ಕೊಟ್ಟಿದ್ದ ನಮ್ಮ ಹುಡುಗ. ಸೊ ಗೈಸ್, ಅಂತಂದು ರೀಚ್ ಆಗಿವೆ. ಫುಲ್ಲು ಚೆನ್ನಾಗಿತ್ತು ಮಾತ್ರ. ಕಾರ್ ಡ್ರೈವಿಂಗ್ ಬರಲ್ಲ ಅನ್ಕೊಂಡಿದ್ದೆ ಮೋಸ್ಟ್ಲಿ. ಇನ್ನ ಫುಲ್ಲು ಲೆವೆಲ್ ಆಗದಾನೆ. ಬರ್ತಾ ನೋಡಿ ಖಾಲಿ ಆಗಿರೋ ಕೋಡ್ ಬೆಳೆತಂದು ಕೈಯಾಗಿಟ್ಟಾನೆ. ಏನು ಮಾಡೋದು? ಎರಡೇ ಗಾಯ್ಸ್, ಎರಡೇ ಎದೆಷ್ಟಾಗಿ ಇಷ್ಟು ಖಾಲಿ ಮಾಡಿದ್ದಾನೆ. ಗೆಸ್ಟ್ ನಿಂಗೆ ಟ್ರೀಟ್ ಮಾಡೋದು ಯಾರು? ನೀನು ನಾನೇ ಗೆಸ್ಟ್ ಇಲ್ಲಿ, ನೀನು ಇವ್ರ ಮನೆಯವರು, ಹಂಗಾಗಿ ನೀನು ನನ್ನ ನೋಡ್ಕೋಬೇಕು. ಅಂದರೆ ನಮಗೂ ಅವ್ರಿಗೂ ಸಂಬಂಧ ಅಂದರೆ ಮೀನ್ಸ್ ಪೀಠ ಅಂತಾರಲ್ಲ, ಅಂದರೆ ಪೀಠ ಅಂತಾರೆ. ನಮ್ಮ ಪೀಠ ಅವ್ರ ಅಜ್ಜಿ ಪೀಠ ಒಂದೇ. ಇವನ್ ಮಾತ್ರ ಬೇರೆ ಬೇರೆ ಪೀಠ. ಮೀನ್ಸ್ ನನಗೆ ಹಳೆ ಆಗ್ತಾನೆ, ಬೀಗರಾಗ್ತೀವಿ ನಾವು. ಸೊ ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ಲ. ತೋಟಕ್ಕೆ ಹೋಗೋಣ. ಯೋ ಅಜ್ಜಿ ಯೂಟ್ಯೂಬ್ ಬ್ಲಾಗ್ ಮಾಡ್ತಾನೆ. ಟೀ ಕುಡಿದ್ರಮ್ಮ ನೀವು? ತಾತ ಒಂದು ಮಿಸ್ಸಿಂಗು ಅಲ್ವಾ? ವೇಟಿಂಗ್ ಫಾರ್ ತಾತ. ಸೊ ಫ್ರೆಂಡ್ಸ್, ಇಂತ ಆಫ್ ರೋಡ್ ಮಾಡ್ಕೊಂಡು ಇದಕ್ಕೆ ಹಾಸ್ಲಿ ಅಂತ ನೋಡ್ಲೆ ಮಚ್ಚ. ಹಾಸ್ಲಿಗಲ್ಲ, ಇದಕ್ಕೆ ಹೊಲಕ್ಕೆ ತೋಟಕ್ಕೆ ಬಂದಿ ಗೈಸ್. ಡಿಪ್ರೆಷನ್ ಅಲ್ಲ, डिप्रेशन में रहता हूँ हमेशा. अभी मैं डिप्रेशन में हूँ. 50 ವರ್ಷದ ತೋಟ ಆಗ್ತಿದೆ. ಹೆಂಗಿದೆ ಅಂದರೆ ನಿಜವಾಗ್ಲೂ ಕಾಡಿದ್ದಂಗೆ ಐತೆ. ಬನ್ನಿ ಹಿಂಗೆ ವಿಡಿಯೋ ನೋಡ್ಕೊಂಬನ್ನಿ ಲೈಟಾಗಿ. ಸುತ್ತಳ ಆಯ್ತಾ ಇದು? ಚೆನ್ನಾಗಿ ಬಿಡೋ ನೀರು ತೋಟಕ್ಕೆ ನೀರು ಚೆನ್ನಾಗಿದೆ ಗಾಯ್ಸ್. ಇದಷ್ಟು ಹಳ್ಳ, ಇದಷ್ಟು ನೀರು ಬಂತಂದರೆ ಗ್ಯಾರಂಟಿ ಡ್ಯಾಮಿಂದ ನೀರು ಬರುತ್ತಂತೆ.
ಕ್ರೇಜಿ ಯಾರ್ ಆರಾಮ ಸುತ್ತುಡಿತಿಯಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ರಿ ಇಲ್ಲಿ ಬಂದು. ಡಾಟಾ ಖಾಲಿ ಆದ್ರೆ ಇಲ್ಲೇ 5G ಸಿಗೋದು. ನೋಡಿ ಗಾಯ್ಸ್ 5G ನೆಟ್ವರ್ಕ್ಗೋಸ್ಕರ ಇಲ್ಲಿ ಬರ್ತಾನೆ. 4G ಊರಲ್ಲಿ 4G ಅಷ್ಟೇ ಅಂತೆ, 5G ಆದರೆ ಇಲ್ಲಿ ಬರ್ತಾನೆ ಅಂತ. ಸೊ ಫ್ರೆಂಡ್ಸ್ ಅಂತೂ ಇಂತೂ ಟೋಟಲ್ನೆಲ್ಲ ಸುತ್ತಾಕಿದ್ವಿ. ನೆಕ್ಸ್ಟ್ ಲೆವೆಲ್ ನೇಚರ್ ಮಾತ್ರ ಸುತ್ತಾಕಷ್ಟೇ ಟೈಮ್ ಹೋಗ್ಬಿಡ್ತು. ಏನು ಮಾಡೋಣ, ಕೂರೋಕ್ಕಾಗಲಿಲ್ಲ ನಿಂದ್ರಕ್ಕಾಗಲಿಲ್ಲ. ಇನ್ನೇ ಟೈಮ್ ಇಲ್ಲಲ್ಲ ಕೂರೋದು. ಕೂರ್ತಿ ಯಾವಾಗ ಕೂರ್ಬೇಕು ಗೊತ್ತಾ, ಇದು ಯಾವಾಗಂದರೆ ಸಂಜೆ ಹೊತ್ತು 4 ಗಂಟೆ 5 ಗಂಟೆಗೆ ಮನೆ ಕೂರ್ಬೇಕು. ಈಗೆಲ್ಲ ರಾತ್ರಿ ಎಲ್ಲ ನೀರು ಕೂಡ ಕೂರ್ತೀವಿ ಕುಂದ್ರಕ್ಕೂ. ಗೈಸ್ ನಮ್ಮ ನಡೆ ಮನೆ ಕಡೆ ಅಂತ ಹೇಳಿ ಪುಣೆ ಜಾಡು ಫುಲ್ ಆಫ್ ರೋಡಿಂಗ್ ಅಪ್ಪ, ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಮಾತ್ರ. ಫುಲ್ ಕ್ಯಾಮ್ರಾ ಎಲ್ಲ ಶೇಕ್ ಆಗ್ತೈತೆ, ಏನು ಮಾಡೋಣ. ಈ ಕಡೆ ಬಿದ್ದರೆ ಗ್ಯಾರಂಟಿ ನೀರು ಕೆಸರು ಫುಲ್ಲು. ಆದರೂ ಕೊನೆ ಇದು ಮಿಸ್ಸ ಖಾಲಿ ಬಂತು ಅಂದರೆ ನಮ್ಮ ನಾಯಿ ಇಲ್ಲಿ ತಡಿ, ನಿನ್ನ ಬಂದರೆ ಐದು ನಿಮಿಷ ಇದು ಯಾರು ನಾಯಿ ಬನ್ನಿ ಗೈಸ್, ಕೊನೆಗೂ ಎದುರಿಸಿ ಕರ್ಕೊಂಡು ಹೋಗ್ತದ ಮನೆಗೆ. 21 ಗಿಡ. ಸೊ ನೋಡಿ ಗೈಸ್, ಇದು ಈ ಗಾರ್ಡನ್ ಒಳಗೆ 21 ದಾಸವಾಳದ ಗಿಡ ಅದ. ಅಜ್ಜಿ ಏನೋ ಮಾಡ್ತೈತೆ ಅಲ್ಲಿದ್ದೆ, ಕರಿಬೇವು ಹರಿತೈತೆ. ಅಡಿಗೆ ಕರಿಬೇವು ಹರಿತಿ ಅಜ್ಜಿ. 21 ಥರದ್ದು ದಾಸವಾಳದ ಹೂವು ಐತೆ. ನಾನು ಹಾಕಿದ್ದ ಅಡಿಕೆ ಗಿಡ, ನೀನು ಹಾಕಿದ ಅಡಿಕೆ ಗಿಡ ಒಂಬಳೆ ಹೊಡೆದೈತೆ. ಅವನು ಹಾಕಿದ ಅಡಿಕೆ ಗಿಡ ಒಂಬಳೆ ಹೊಡೆದೈತೆ ಅಂದ್ರೆ ಎಷ್ಟು ಖುಷಿ ಆಗ್ಬೇಡ. ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ತೋಟ ಮಾತ್ರ. ನಮ್ದು ಈಗ ನಂದು 5-6 ವರ್ಷಕ್ಕೆ ಬರ್ತೈತೆ ತೋಟ. ನಮ್ದು ಹಿಂಗಾಗುತ್ತೆ. ಕೆಂಪು ಮಣ್ಣು ಜಾಸ್ತಿ ನಮಗೆ. ಅದೇ ಎರೆಮಣ್ಣು ಜಿಗುಟಿಲ್ಲ ಅಷ್ಟೊಂದಿಲ್ಲ. ಬೆದ್ಲು ಈ ಕಡೆ ನಮ್ದೆಲ್ಲ ಆ ಕಡೆ ಬೆದ್ಲು ಮಚ್ಚ. ನೀರಾವರಿ ಅಂದಲ್ಲ ಅದು. ನೀರಾವರಿ ಅಂದರೆ ಅದು ಮೇಲೆ ಎರೆಹೊಲ. ಎರೆನೆಲ ಸ್ವಲ್ಪ ಐತೆ, ಅದು ಅರ್ಧ ಎಕರೆನೂ ಇಲ್ಲ ಅಷ್ಟೈತೆ. ಇಲ್ಲಮ್ಮ ಅದು ಬರೋಲ್ಲ, ನಮ್ಮ ಕೆರೆ ನೀರು ಅಷ್ಟೇ. ಹಾಂ ಅಣಜಿಕೆರೆ ಐತೆ. ಸೊ ಫ್ರೆಂಡ್ಸ್, ನಮ್ಮ ಹುಡುಗ ಫುಲ್ ಎಲ್ಲ ಹಳ್ಳಿ ಹೋಗಿ ಕೊಟ್ಟ ಅನ್ಸತಿ. ನಾನು ಹಳ್ಳಿಗೆ ಅಂದರೆ ನಮ್ಮೂರಾಗ ಇಷ್ಟೊಂದೆಲ್ಲ ಇಲ್ಲ. ನಾನು ಮನೆ ಬಿಟ್ಟರೆ ಕಣ ಬಿಟ್ರೆ ಮನೆ ಅಷ್ಟೇ. ಈ ಥರ ತೋಟ ಗೀಟೆಲ್ಲ ಹೋಗಲ್ಲ ಜಾಸ್ತಿ. ಬಟ್ ಇಲ್ಲಿ ಬಂದೆ ಇಷ್ಟೆಲ್ಲ ಮಾಡ್ತಿರೋದು. ಕಣಕ್ಕೆ ಬಂದು ಈಗಲೇ ನೋಡಿ, ಯಾಕಂದ್ರೆ ನನಗೆ ಗೊತ್ತು ಹಳ್ಳಿ ವೈಬ್ ಹೆಂಗಿರುತ್ತೆ ಏನಂತಾನು ಅಂತ. ಈಗ ಹೆಂಗೆ ನಾವು ಹುಡುಗರು ಹೆಂಗೆ ಗೊತ್ತಾ, ಈಗ ಹಳ್ಳಿ ಐದೆ ಪ್ಯಾಟೆ ಬಂದ ಅಂತ ಅನ್ನಂಗೆ ಹುಡುಗಿ ಹಳ್ಳಿ ವೈಬ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್. ಆದರೆ ನಾಯಿಗಳು ಮಾತ್ರ ಭಾಳ ಹೆದರಿಕೆ ಆಗುತ್ತೆ. ಒಂದು 50-60 ವರ್ಷ ಆಗಿರ್ಬೋದಾ ಗೇಟಿಗೆ 60 ವರ್ಷ ಆಗಿತ್ತು ಅಂದ್ರೆ ಲೆಕ್ಕ ಹಾಕ್ರಿ. ಎಷ್ಟು ಕಾಪಾಡ್ಕೊಂಡ್ರೆ ಬೇಡ ನಮ್ಮ ತಾತ. ಇಲ್ಲ ಕಬ್ಬಣ ಆಗಿನ ಕಬ್ಬಣ ಅದು. ಬನ್ನಿ ಗೈಸ್, ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಫುಲ್ಲು ಹಾಂ ಕೇರೆ ಮಾಡಿಲ್ಲ ಅದಕ್ಕೆ. ಓ ಹಂಗೆ ಪೇಂಟ್ ಇಲ್ಲ ಏನಿಲ್ಲ, ಆದರೂ ಅಷ್ಟೇ. ಇಲ್ಲಿ ನಾಯಿ ಸ್ವಲ್ಪ ಬಂದರೆ ನಾಯಿಗಳು ನೋಡಿದ್ರೆ ಹೆದರಿಕೆ ಹಾಕತ್ತೆ ನನಗೆ. ಇವೇನು ಮಾಡಲ್ಲ. ಈ ನಾಯಿನೇ ಸ್ವಲ್ಪ ಅಂಟ್ರಗಾಲಾಗ್ತದೆ. ಅಲ್ಲಿ ಯಾವುದೋ ನಾಯಿ ಬೊಗಳ್ತೈತೆ. ಮಿಸ್ಸಾಗಿ ಬಂತು ಅಂದರೆ ಫ್ರಿಜ್ಜು ಹೆಂಗೆ ಓಡ್ತೀನಿ ಅಂದ್ರೆ ನನಗೂ ನಾಯಿಗೂ ಆಡಿಸ್ಕೊಂಡು ಹೋಗೋವಂಥ ನಾಯಿಗಳು ಯಾವ ಇಲ್ಲ. ನಾನು ನೋಡಿದ್ರೆ ಗ್ಯಾರಂಟಿ. ಮತ್ತೆ ನಾನು ಅದೇ ಒಂದು 4 ಗಂಟೆಗೆ ಹೇಳಿದ್ನಲ್ಲ, 4 ಗಂಟೆಗೆ ಎದ್ದು ಹೋಗಿದ್ನಂದ ನಿಜವಾಗ್ಲೂ ಹೆಂಗೆ ನುಗ್ಗಿದ್ದೆ ಗೊತ್ತಾ ಒಂದು ನಾಯಿಗಳ ಎದುರಿಗೆ. ಎಂಥ ಟ್ರಾಜಡಿ ಗೊತ್ತಾ ಗಾಯ್ಸ್, ಹೇಳ್ತೀನಿ ಬನ್ನಿ. ಯಾವಾಗ ಫ್ರೀ ಇದ್ದಾಗ ನಾನೇ ಹೇಳ್ತೀನಿ. 4 ಗಂಟೆ ನಾಯಿಗಳು ಹಚ್ಕೊಂಬಂದಿರೋದು ಬೆಳಗಿನ ಜಾವ. ಅದೇ ಸೊ ಮನೆಗೆ ಬಂದು ಬನ್ನಿ ಗೈಸ್, ರೆಸ್ಟ್ ಮಾಡೋಣ, ಸಿಗೋಣ ಆಮೇಲೆ. ಸೊ ಫ್ರೆಂಡ್ಸ್, ಅಂತೂ ಇಂತು ರಾತ್ರಿ ಎಲ್ಲ ಮುಗಿಸ್ಕೊಂಡು ಕತ್ಲಾಗ್ಬಿಡತ್ತೆ. ದೇವಸ್ಥಾನಕ್ಕೆ ಹೊಂಟಿವಿ ಬನ್ನಿ. ಇಬ್ಬರು ದೇವಸ್ಥಾನ ಚೆನ್ನಾಗೈತಂತೆ. ಜಸ್ಟ್ ನಾನು ಹೊರಗಿಂದ ನೋಡಿದೆ ಅಷ್ಟೇ. ಗೋಪುರ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ದೇವಸ್ಥಾನ ಹಂಗೆ ಇರ್ಬೋದು ಅಂದ್ಕೊಂಡಿನಿ. ಕರ್ಕೊಂಡು ಹೋಗ್ತದಾನೆ. ನಾನು ಹೆಂಗಿದ್ದೀನಿ ಗೊತ್ತಿಲ್ಲ, ಮಕ್ಕಳ ಜೊತೆ ತೊಗೊಂಡಿಲ್ಲ. ಬಟ್ ಆಗಲೇ ಬಂದು ತೊಗೊಂಡಿದ್ದೆ ಮಕ್ಕ. ಸ್ವಲ್ಪ ಬಗ್ತಿದ್ದು ಈಗ ತೊಳಗ ಬಗ್ಗಿತ್ತು, ಬೇಡ ಅಂತ ಹೊರಟಿದ್ದೀನಿ. ಬನ್ನಿ ಗೈಸ್, ಇವಾಗ ನೋಡ್ಕೊಂಬೋಣ ದೇವಸ್ಥಾನ. ನಾಯಿ ಅಂದರೆ ಭಯಪ್ಪ, ನೆಕ್ಸ್ಟ್ ಲೆವೆಲ್ ಭಯ. ಅದು ಯಾವಾಗ ಅಂದರೆ ಅವತ್ತು 4 ಗಂಟೆಗೆ ಹೋದಾಗಿದ್ದ ಭಯ ಅನಿಸ್ತಿರ್ಲಿಲ್ಲ. ಅವತ್ತು 4 ಗಂಟೆಗೆ ಹೋದ್ನಲ್ಲ, ಬಟ್ ಅವತ್ತೇ ಕಲ್ತಿದ್ದು ನಾಯಿಗೆ ಎದುರುಬಾರ್ದು ಅಂತಂದು. ದೇವಸ್ಥಾನ ಇದನ್ನ ನೋಡಿದ್ರೆ ಯಾವ ದೇವಸ್ಥಾನ ನೆನಪಾಗೋದು ಗೊತ್ತಾ? ಸಿಂಗಟನೂರು ಅಂತ ದೇವಸ್ಥಾನ ಒಂದು ಐತೆ, ವೀರಭದ್ರ ದೇವಸ್ಥಾನ. ಅದಕ್ಕೆ ನೆನಪಾಗತ್ತೆ ಇದು ನೋಡಿದ್ರೆ. ಯಾಕಂದ್ರೆ ಅದು ಟ್ರಿಪ್ಪಿಗೆ ಹೋಗಿದ್ವಲ್ಲ, ಸೆಕ್ಯೂರಿಟಿ. ಓ ಹಂಗೆ ನೋಡಿ ಗಾಯ್ಸ್, ಹಂಗೈತೆ ಫುಲ್ಲು ನೆಕ್ಸ್ಟ್ ಲೆವೆಲ್ಲು ಮಾತ್ರ.
ಅಂದ್ರೆ ಮೊನ್ನೆ ಆಗೈತಂತಲ್ಲ ದೇವಸ್ಥಾನ ಇದು. ಒಂಚ ಗಂಟೆ ಹೊಡಿಬೇಕು ಮಚ್ಚ ಇಲ್ಲಿ, ನೀನು ಹಂಗೆ ಹೋದ್ರೆ ಹೆಂಗಪ್ಪ. ಇದೆ ತಾತ ಅಷ್ಟೇ, ಇನ್ನೇನಿಲ್ಲ. ತಾತ ವಿಡಿಯೋ ನೋಡೋ ಏನೋ ಮಾಡ್ತಿದ್ದೀರ ಅಂತ ಕೇಳ್ತಿತ್ತು. ಏನಿಲ್ಲ, ಹಂಗೆ ಸುಮ್ಮನೆ ವಿಡಿಯೋ ಮಾಡೋದು ಬಿಡೋದು ಅಷ್ಟೇ, ಏನಿಲ್ಲ. ಸಾಕೆ ವಾಟ್ಸಪ್ಪಿಗೆ ಯೂಟ್ಯೂಬಿಗೆ ಎಲ್ಲದಕ್ಕೂ ಬಿಡ್ತೀನಿ. ಇನ್ಸ್ಟಾಗ್ರಾಮು, ವಾಟ್ಸಪ್, ಯೂಟ್ಯೂಬು ಎಲ್ಲ. ಸೊ ಕೇಳ್ತಾರೆ ತಾತ ಹೆಂಗೆ. ಯಾರು ಬಿಡ್ತಾರೆ? ಹಾಂ, ಓಕೆ ಓಕೆ. ಅವ್ರ ಮಗ ಬಡ್ದು ಹೇಳ್ತಿದ್ದಾರೆ ಪಾಪ. ಪೂಜಾರಿನಾ ನೀವು? ದೇವಸ್ಥಾನ ಪೂಜೆ ಮಾಡೋರು. ಸೊ ಇಲ್ಲಿ ದೇವಸ್ಥಾನ ಪೂಜೆ ಮಾಡೋರು ಇವರೇ. ಎಷ್ಟು ವರ್ಷ ಆಯ್ತು ಇದು? ಈಗ ಮೊನ್ನೆ ಆಗೈತೆ ರೀಸೆಂಟಾಗಿ? ಅದೇ ಮೊನ್ನೆ ಅಂದಿದ್ದ. ಕಟ್ಸಕಚ್ಚಿ 3 ವರ್ಷ, ಓಪನ್ ಆಗಿ 8 ತಿಂಗಳು, 3 ವರ್ಷ ಇದು ಲಿಂಗ ಕಾಶಿಯಿಂದ ತಂದ್ರು. ಕಾಶಿ ನೋಡಿ ಫ್ರೆಂಡ್ಸ್, ಇದು ಈ ಲಿಂಗು ಕಾಶಿಯಿಂದ ತಂದಿರೋದಂತೆ. ಅದಕ್ಕೆ ಕಾಶಿಲಿಂಗೇಶ್ವರ ಅಂತ ಇಟ್ಟಿರೋದು. ಇಲ್ಲ, ಕಾಶಿಲಿಂಗೇಶ್ವರನೇ ಹೆಸರು. ಸ್ಟಾರ್ಟ್ ಅಂದರೆ ಲಿಂಗ ಇತ್ತು. ಓಕೆ. ಹಾಂ. ಇದನ್ನ ಚೇಂಜ್ ಮಾಡ್ಸಿರಿ, ಕಾಶಿಯಿಂದ ತರಿಸಿರೋ ಲಿಂಗ. ಓಕೆ ಓಕೆ. ಹಾಂ, ಈಗ ದೊಡ್ಡದಾಗಿದೆ. ಬೆಳ್ಳಿ ಹಿಡಿತು. ಹಾಂ. ಶ್ರಾವಣದ ಪೂಜೆ ಗೀಜೆ ಚೆನ್ನಾಗತ್ತಾ? ಶ್ರಾವಣ ಮಾಸಗೆ ಮಸ್ತಾಗತ್ತಲ್ಲ ಶ್ರಾವಣ ಮಾಸ. ಸೊ ನಮಗೆ ಗೊತ್ತಿರಂಗೆ ಶ್ರಾವಣದಾಗೆ ನಾವು ಜ್ವರ ಮಾಡ್ತೀವಿ ಪೂಜೆ. ಈಗ ಹೆಂಗೆ ಮೊನ್ನೆ ಅಮಾವಾಸ್ಯೆಗೆ 3 ಅಂಶ ಕೊಟ್ಟು, ಹಾಂ, ಸೋಮವಾರ ಅಂಶ ಕೊಟ್ಟು, ಹಾಂ, ಇದಕ್ಕೆ ಟೈಮಿಂಗ್ಸ್ ಇಲ್ಲ. ಅದು ಗೊತ್ತಾಯ್ತು. ಮಸ್ತ್. ಮೊನ್ನೆ ದಾವಣಗೆರೆ 100 ಜನ ಬಂದಿದ್ರು ಹ್ಞೂ ನೋಡಕ್ಕಾಗಿ. ಚೆನ್ನಾಗಿದೆ ದೇವಸ್ಥಾನ, ನಾನು ನೋಡಿದ್ನಲ್ಲ, ಚೆನ್ನಾಗಿರೋದನ್ನ. ಯಾವಾಗ ಆ ಪೂಜೆ ಮಾಡಿರೋದು ಈಗ ತಗೊಂತೀವಿ. ಹಾಂ, ಬೆಳಿಗ್ಗೆ ಬನ್ನಿ, ಬೆಳಗ್ಗೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬರ್ತೀವಿ ಹಂಗಾರೆ. ಬೆಳಿಗ್ಗೆ ಸೊ ಗಾಯ್ಸ್, ಬೆಳಿಗ್ಗೆ ಬರೋಣ. ಚೆನ್ನಾಗಿತ್ತು ತಾ. ಬಿಡ್ತೀನಿ. ಹಿಸ್ಟ್ರಿ ಚೆನ್ನಾಗೈತೆ ಹಂಗಾರೆ ಇದ್ರದ್ದು. ಹಿಂದ್ಲ ಕಾಲದ್ದೆಲ್ಲ, ಹಿಂದಿನ ಕಾಲದ್ದೆಲ್ಲ ಚೆನ್ನಾಗೈತೆ ಹಿಸ್ಟ್ರಿ. ಸೊ ನೋಡಿ ಫ್ರೆಂಡ್ಸ್, ಕಾಶಿಪುರ ಅಲ್ಲ ಮಚ್ಚ ಇದು? ನೋಡ್ರಿ, ಕಾಶಿಪುರಕ್ಕೆ ಬಂದರೆ ಒಳ್ಳೆ ವೈಪ್ ಸಿಗುತ್ತೆ. ದೇವಸ್ಥಾನಕ್ಕೆ ಬರೀ ಸಾಕು ನೀವು, ಇನ್ನೇನು ಬೇಡ.